ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಥೈಲ್ಯಾಂಡ್ನ ವಿಸಿಟ್ ಮಾಡಿ 2 ದಿನ ಅಲ್ಲೇ ಉಳಿದಿದ್ದಾರೆ. ಸೊ ಅದರಿಂದ ಭಾರತ ಮತ್ತೆ ಥೈಲ್ಯಾಂಡ್ನ ರಿಲೇಶನ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ರೆಡಿ ನಾವು ಬಿಮ್ಸ್ಟೆಕ್ ಸಮ್ಮಿಟ್, ಇತ್ತೀಚೆಗೆ ಬಿಮ್ಸ್ಟೆಕ್ ಸಮ್ಮಿಟ್ ಥೈಲ್ಯಾಂಡ್ ಅಲ್ಲಿ ನಡೀತು. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀವಿ. ಬಿಮ್ಸ್ಟೆಕ್ ಔಟ್ಕಮ್ ಏನು, ಭಾರತ ಯಾವ ಯಾವ ರೀತಿಯ ಸ್ಟೆಪ್ಸ್ಗಳನ್ನ ತಗೊಂಡಿದೆ, ಮತ್ತೆ ಬಿಮ್ಸ್ಟೆಕ್ ಅಲ್ಲಿ ಥೈಲ್ಯಾಂಡ್ ಮತ್ತೆ ಭಾರತದ ರಿಲೇಶನ್ಶಿಪ್ ಯಾವ ತರ ಬಿಲ್ಡ್ ಆಗೋದಕ್ಕೆ ಸ್ಟೆಪ್ಸ್ಗಳನ್ನ ತಗೊಂಡಿದೆ, ಟ್ರೈಲ್ಯಾಟ್ರಲ್ ಟ್ರೀಟೀಸ್ಗಳು, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ಗಳನ್ನೆಲ್ಲ ನೋಡ್ಕೊಂಡ್ವಿ. ಇಂದು ಕೂಡ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಲಾಗಿದೆ, ಅದನ್ನ ಒಮ್ಮೆ ನೋಡಿ. ಬಿಕಾಸ್ ಯಾವ ಔಟ್ಕಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡಕ್ಕೂ ಕೂಡ. ಸೊ ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಥೈಲ್ಯಾಂಡ್ ಅಲ್ಲಿ ನಡೆದ ಬಿಮ್ಸ್ಟೆಕ್ ಸಮಿಟ್ ಅನ್ನ ಅಟೆಂಡ್ ಮಾಡಿದ್ರಿಂದ ಭಾರತ ಮತ್ತೆ ಥೈಲ್ಯಾಂಡ್ನ ನಡುವಿನ ರಿಲೇಶನ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಮೂಲಕ ನಾವು ಭಾರತ ಮತ್ತೆ ಥೈಲ್ಯಾಂಡ್ನ ರಿಲೇಶನ್ಶಿಪ್ನ GS2 ಅಡಿಯಲ್ಲಿ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ನ ಕಾನ್ಸೆಪ್ಟ್ನ ಅಂಡರ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಭಾರತ ಮತ್ತೆ ಥೈಲ್ಯಾಂಡಿನ ರಿಲೇಶನ್ಶಿಪ್ ಅನ್ನ ನಾವು ನೋಡ್ಕೊಂಡ್ರೆ, ಇದರಲ್ಲಿ ಭಾರತ ಮತ್ತೆ ಥೈಲ್ಯಾಂಡಿನ ರಿಲೇಶನ್ಶಿಪ್ ಅಲ್ಲಿ ಕೆಲವೊಂದಷ್ಟು ಪಿಲ್ಲರ್ಸ್ಗಳ ಅಡಿಯಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಇಂಟರ್ನ್ಯಾಷನಲ್ ಬ್ಯಾಕ್ಗ್ರೌಂಡ್ ಇಂದ ನೋಡ್ಕೊಂಬರೋಣ, ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಂದ. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನಾವು ನೋಡ್ಕೊಂಡ್ರೆ ಭಾರತ ಮತ್ತೆ ಥೈಲ್ಯಾಂಡ್ ಎರಡೂ ಕೂಡ ಯಾವುದರ ಮೂಲಕ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಬುದ್ಧಿಸಂನ ಮೂಲಕ ಕನೆಕ್ಟ್ ಆಗಿದೆ. ಸೊ ಬುದ್ಧಿಸಂ ರಿಲಿಜಿಯನ್ನು ಭಾರತ ಮತ್ತೆ ಚೀನಾವನ್ನ ಕನೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಹಿಸ್ಟಾರಿಕಲಿ ನಮ್ಮ ಭಾರತದ ಲ್ಯಾಂಗ್ವೇಜ್ ಆಗಿದ್ದಂತಹ ಸಾಂಸ್ಕ್ರಿಟ್ ಮತ್ತೆ ಪಾಳಿ ಲ್ಯಾಂಗ್ವೇಜ್ಗಳು ಥೈಲ್ಯಾಂಡ್ನ ಥಾಯ್ ಲ್ಯಾಂಗ್ವೇಜ್ಗೆ ಅಸೋಸಿಯೇಟ್ ಆಗಿದೆ ಅಂತ ಕೂಡ ಹೇಳಲಾಗಿದೆ. ಥಾಯ್ ಲ್ಯಾಂಗ್ವೇಜ್ ನೆನಪಿರ್ಬೇಕಾಗತ್ತೆ. ಸೊ ಭಾರತದ ಸಾಂಸ್ಕ್ರಿಟ್ ಮತ್ತೆ ಪಾಳಿ ಲ್ಯಾಂಗ್ವೇಜ್ಗಳನ್ನ ಕನೆಕ್ಟ್ ಮಾಡ್ತಾ ಇರೋದು ಥಾಯ್ ಲ್ಯಾಂಗ್ವೇಜ್. ಥಾಯ್ ಲ್ಯಾಂಗ್ವೇಜು ಈ ಭಾಷೆಗಳಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈಗ ಹೇಗೆ ನಾವು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನ ನೋಡ್ಕೊಂಡಿರ್ತೀವಿ, ಕರೆಕ್ಟ್ ಅಲ್ವಾ? ಭಾರತದಿಂದ ಚೀನಾಕ್ಕೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗತ್ತೆ. ಸೊ ಈ ರೀತಿಯಾದಂತಹ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮು ಈಗ ಬಂದಿರೋದಲ್ಲ. ಈ ಒಂದು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮು ನಮಗೆ ಏನ್ಷಿಯಂಟ್ ಟೈಮಲ್ಲೇ ಇತ್ತು. ಆವಾಗ ಈ ಪ್ರೋಗ್ರಾಮ್ನ ಎಕ್ಸ್ಚೇಂಜ್ ಆಫ್ ಸ್ಕಾಲರ್ಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಸೊ ಥೈಲ್ಯಾಂಡಲ್ಲಿ ಇರೋಂತಹ ಆಯುಥಾಯ ಯೂನಿವರ್ಸಿಟಿಯಿಂದ ಭಾರತದಲ್ಲಿ ಇದ್ದಂತಹ ನಲಂದಾ ಯೂನಿವರ್ಸಿಟಿಗೆ ಸ್ಕಾಲರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನ ಮಾಡ್ತಾ ಇದ್ರು. ಯಾಕೆ ಸ್ಕಾಲರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಅಲ್ಲಿ ಇರುವಂತಹ ನಾಲೆಡ್ಜ್ನ ಭಾರತದಲ್ಲಿರುವಂತಹ ಸ್ಕಾಲರ್ಸ್ ಜೊತೆಗೆ ಎಕ್ಸ್ಚೇಂಜ್ ಆಗಲಿ, ಸೊ ಕನೆಕ್ಟಿವಿಟಿ ಜಾಸ್ತಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸ್ಕಾಲರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾ ಇದ್ರು. ನಂತರ ಈವನ್ ಥೈಲ್ಯಾಂಡ್ನ ಆರ್ಕಿಟೆಕ್ಚರ್ ಆಗಿರ್ಬೋದು, ಮೆಡಿಸಿನ್ಸ್ ಜೊತೆ ಕೂಡ ನಮ್ಮ ಭಾರತ ಕನೆಕ್ಟ್ ಆಗಿದೆ. 2009ರಲ್ಲಿ ಬ್ಯಾಂಕಾಕ್ನಲ್ಲಿ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರು ಏನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಕಲ್ಚರ್ನ ಥೈಲ್ಯಾಂಡ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದೆ. ನಂತರ 2005ರಲ್ಲಿ ರಾಮಾಯಣ ಮುರಾಲ್ ಪೇಂಟಿಂಗ್ಸ್ನ ಪೋಸ್ಟೇಜ್ 2005 ಅಲ್ಲ 2025, ಈಗ ಬಿಮ್ಸ್ಟೆಕ್ ಸಮಿಟ್ ಆಯ್ತಲ್ಲ ಆವಾಗ. ಸೊ 2025ರಲ್ಲಿ ರಾಮಾಯಣ ಮತ್ತೆ ಮುರಾಲ್ ಪೇಂಟಿಂಗ್ಸ್ಗಳ ಪೋಸ್ಟೇಜ್ ಕಾರ್ಡ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಕೂಡ ಭಾರತ ಹೇಗೆ ಕಲ್ಚರಲಿ ಕನೆಕ್ಟೆಡ್ ವಿತ್ ಥೈಲ್ಯಾಂಡ್ ಅನ್ನೋದು ಕರೆಕ್ಟ್ ಆಗಿ ನಮಗೆ ತಿಳಿತಾ ಹೋಗುತ್ತೆ. ಇದಿಷ್ಟೇ ಅಲ್ಲ, ಬರೀ ಇಷ್ಟೇ ಕನೆಕ್ಟಿವಿಟಿ ಅಲ್ಲ ಭಾರತಕ್ಕೆ ಇರೋದು. ಈವನ್ ತಮಿಳ್ ಬುಕ್ ಆಗಿರುವಂತಹ ಸಂಗಮ್ ಪೀರಿಯಡ್ ಅಲ್ಲಿ ನಾವು ಈ ಒಂದು ಬುಕ್ಸ್ ಅನ್ನ ನೋಡ್ಬೋದು. ಯಾವುದು ಬುಕ್ ಹೆಸರು ಅಂತ ಹೇಳಿದ್ರೆ ತಿರುಕುರಾಲ್ ಅಂತ ಹೇಳಿ. ಸೊ ಬುಕ್ ನೆನಪಿರ್ಬೇಕಾಗತ್ತೆ, ಬಿಕಾಸ್ ತಿರುಕುರಾಲ್ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿದೆ. ಇದನ್ನ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಥಾಯ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಥೈಲ್ಯಾಂಡ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ನಂತರ ಗುರು ನಾನಕ್ ದೇವ್ಜಿ, ಸೊ ಗುರು ನಾನಕ್ ದೇವ್ಜಿ ಅವರ ಬರ್ತ್ ಆನಿವರ್ಸರಿಗೆ ಸ್ಪೆಷಲ್ ಆಗಿ ಒಂದು ಕಾಯಿನ್ನ ರಿಲೀಸ್ ಮಾಡಿದ್ದಾರೆ ಥೈಲ್ಯಾಂಡ್ ಅಲ್ಲಿ. ಸೊ ಇದೆಲ್ಲ ಏನು, ಭಾರತ ಹೇಗೆ ಥೈಲ್ಯಾಂಡ್ ಜೊತೆ ಕಲ್ಚರಲಿ ಕನೆಕ್ಟ್ ಆಗಿದೆ, ಹಿಸ್ಟಾರಿಕಲಿ ಕನೆಕ್ಟ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಬರೆಯುವಾಗ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಬರೀ ಕಲ್ಚರಲಿ ಕನೆಕ್ಟೆಡಾ? ಇಲ್ಲ, ಈವನ್ ನಾವು ಪೊಲಿಟಿಕಲಿ ಕೂಡ ಕನೆಕ್ಟ್ ಆಗಿದ್ದೀವಿ ಥೈಲ್ಯಾಂಡ್ ಜೊತೆ.
ಸೊ ಹೇಗೆ ಪೊಲಿಟಿಕಲಿ ವಿ ಆರ್ ಕನೆಕ್ಟೆಡ್ ಅಂತ ಹೇಳಿದ್ರೆ, ಮೊದಲಿಗೆ 1990ರಲ್ಲಿ ಭಾರತ ಲುಕ್ ಈಸ್ಟ್ ಪಾಲಿಸಿಯನ್ನು ತಗೊಂಬರುತ್ತೆ. ಸೊ ಈ ಲುಕ್ ಈಸ್ಟ್ ಪಾಲಿಸಿ ಥೈಲ್ಯಾಂಡ್ನ ಆಕ್ಟ್ ವೆಸ್ಟ್ ಪಾಲಿಸಿ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಈ ಲುಕ್ ಈಸ್ಟ್ ಪಾಲಿಸಿಯೇ ಇತ್ತೀಚೆಗೆ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಆಗಿದೆ ಅಲ್ವಾ, ಅದ್ರ ಜೊತೆಗೆ ಅಸೋಸಿಯೇಟ್ ಮಾಡೋದಕ್ಕೋಸ್ಕರ ಆಕ್ಟ್ ವೆಸ್ಟ್ ಪಾಲಿಸಿಯನ್ನ ತಗೊಂಬಂದಿದೆ. ಅಷ್ಟೇ ಅಲ್ಲ, ಭಾರತ ಮತ್ತೆ ಥೈಲ್ಯಾಂಡಿನ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಬೈಲಾಟ್ರಲ್ ಟ್ರೀಟೀಸ್ಗಳನ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಬಿಮ್ಸ್ಟೆಕ್ ನ ವಿಡಿಯೋಸ್ನ ನಾವು ನೋಡ್ಕೊಂಡ್ರಿ. ಬಿಮ್ಸ್ಟೆಕ್ ಮತ್ತೆ ಅಸಿಯಾನ್ ಪ್ರೋಗ್ರಾಮ್ಸ್ಗಳು, ಅಷ್ಟೇ ಅಲ್ಲ ಈಸ್ಟ್ ಏಷ್ಯಾ ಸಮಿಟ್ಸು, ಈ ತರ ರೀಜನಲ್ ಕೊಲಾಬ್ರೇಷನ್ಸ್ ಕೂಡ ಜಾಸ್ತಿ ಆಗ್ತಿದೆ ನಮ್ಮ ರಿಲೇಶನ್ಶಿಪ್ ಅನ್ನ ಸ್ಟ್ರೆಂಥನಿಂಗ್ ಮಾಡೋದಕ್ಕೋಸ್ಕರ. ಇನ್ನು ಎಕನಾಮಿಕ್ ಪರ್ಸ್ಪೆಕ್ಟಿವ್ನ ನೋಡ್ಕೊಂಡ್ರೆ, ಭಾರತಕ್ಕೆ ಥೈಲ್ಯಾಂಡು 21ನೇ 21st ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತಾನೆ ಕರಿಬಹುದು ಥೈಲ್ಯಾಂಡನ್ನ. ಸೊ ಭಾರತದ ಜೊತೆಗೆ ರೀಜನಲ್ ಟ್ರೇಡ್ ಆಂಬಿಷಿಯಸ್ ಗೋಲ್ ಅನ್ನ ಥೈಲ್ಯಾಂಡು ಹಂಚ್ಕೊಂಡಿದೆ. ಬೈಲಾಟ್ರಲ್ ಸಿಗ್ನೇಚರ್ಸ್ನ ಕೂಡ ಮಾಡಿದೆ. MSME ಸೆಕ್ಟರ್ಸ್ನ ಕೊಲಾಬ್ರೇಷನ್ಸ್ಗೋಸ್ಕರ ಮತ್ತೆ ಡಿಜಿಟಲ್ ಟೆಕ್ನಾಲಜೀಸ್ಗಳನ್ನ ತಗೊಂಬರೋದಕ್ಕೋಸ್ಕರ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ಸೈನ್ ಮಾಡಿಬಿಟ್ಟು ರಿಲೇಶನ್ಶಿಪ್ನ ಸ್ಟ್ರೆಂಥನ್ ಮಾಡ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಗುಜರಾತ್ನ ಲೋಥಾಲಲ್ಲಿ ನಮ್ಮ ಎಕನಾಮಿಕ್ ಕನೆಕ್ಷನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಹೆರಿಟೇಜ್ ಕಾಂಪ್ಲೆಕ್ಸ್ ಅಗ್ರಿಮೆಂಟನ್ನು ಸಹಿ ಮಾಡಿಕೊಂಡಿದೆ. ಇದು ಭಾರತಕ್ಕೆ ಕಲ್ಚರಲ್ ಕನೆಕ್ಟಿವಿಟಿಗೂ ಕೂಡ ಬರಿಬಹುದು ಅಂಡ್ ಎಕನಾಮಿಕ್ ಕನೆಕ್ಟಿವಿಟಿಗೂ ಕೂಡ ಬರಿಬಹುದು, ಬಿಕಾಸ್ ಟೂರಿಸಂನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ. ಇನ್ನು ಭಾರತವನ್ನ ನಾರ್ತ್ ಈಸ್ಟ್ ಕಡೆಯಿಂದ ಥೈಲ್ಯಾಂಡ್ನ ಕನೆಕ್ಟ್ ಮಾಡೋಕೆ ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ಇಂದ ಥೈಲ್ಯಾಂಡ್ನ ಕನೆಕ್ಟ್ ಮಾಡೋಕೆ ಮತ್ತೆ ಇಂಡಿಯಾ, ಮಯನ್ಮಾರ್, ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಹೈವೇನ ತರೋ ಪ್ಲಾನ್ನ ಮಾಡ್ಕೊಂಡಿದೆ ಈಗ 2025ರಲ್ಲಿ. ಸೊ ಇದರಿಂದ ಭಾರತ ಮತ್ತೆ ಥೈಲ್ಯಾಂಡ್ ನಡುವಿನ ಕನೆಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಲ್ಚರಲ್ ಕನೆಕ್ಟಿವಿಟಿ ಆಗಿರ್ಬೋದು, ಸೈಂಟಿಫಿಕಲಿ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ಅಂಡ್ ಆಲ್ಸೋ ಟೂರಿಸಂ ಸೆಕ್ಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದೆಲ್ಲ ಹೆಲ್ಪ್ ಆಗತ್ತೆ. ಸೊ ಇದರಲ್ಲಿ ನಾವು ನೋಡ್ಕೊಂಡ್ರೆ ಭಾರತ, ಮಯನ್ಮಾರ್ ಮತ್ತೆ ಥೈಲ್ಯಾಂಡ್ ಇದು ಟ್ರೈಲ್ಯಾಟ್ರಲ್ ಅಗ್ರಿಮೆಂಟು. ಸೊ ಈ ಒಂದು ಅಗ್ರಿಮೆಂಟ್ ಅಲ್ಲಿ ಭಾರತದಿಂದ ಮತ್ತೆ ಥೈಲ್ಯಾಂಡಿಗೆ 1400 ಕಿಲೋಮೀಟರ್ ಹೈವೇಯನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ 70% ಆಫ್ ದ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಇದೇನ್ ಮಾಡ್ತಿದೆ ಅಂತ ಹೇಳಿದ್ರೆ, ಭಾರತದಲ್ಲಿರೋ ಮಣಿಪುರಲ್ಲಿರುವಂತಹ ಇದು ಥೈಲ್ಯಾಂಡ್ ಅಲ್ಲಿರುವಂತಹ ಪ್ಲೇಸು, ಭಾರತದ ಮಣಿಪುರಲ್ಲಿರುವಂತಹ ಮೋರೆ, ಈ ಪ್ಲೇಸಿಂದ ಮಾಯ್-ಸಾಟ್ ಎರಡಕ್ಕೂ ಕೂಡ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಹೈವೇ ತುಂಬಾನೇ ಹೆಲ್ಪ್ ಆಗ್ತಿದೆ. ಡಿಫೆನ್ಸ್ ಕೋಆಪರೇಷನ್ಗೋಸ್ಕರ, ಸೊ ಇಕನಾಮಿಕ್ ಕೋಆಪರೇಷನ್ ಆದ್ಮೇಲೆ ಡಿಫೆನ್ಸ್ ಕೋಆಪರೇಷನ್, ಈ ಒಂದು ಡಿಫೆನ್ಸ್ ಕೋಆಪರೇಷನ್ಗೋಸ್ಕರ ಆರ್ಮಿ ಅಲ್ಲಿ ಮೈತ್ರಿ ಅನ್ನುವಂತಹ ಎಕ್ಸಸೈಸ್ನ ತಗೊಂಡ್ಬರ್ತಿದೆ. ಆರ್ಮಿ ಕೋಆಪರೇಷನ್ಗೋಸ್ಕರ ಮೈತ್ರಿ ಅನ್ನೋ ಒಂದು ಅಗ್ರಿಮೆಂಟ್ನ ತಗೊಂಡ್ಬರ್ತಿದೆ ಅಥವಾ ಎಕ್ಸಸೈಸ್ನ ತಂದಿದ್ದಾರೆ. ಅಂಡ್ ಸೈಮ್ ಭಾರತ್ ಅನ್ನುವಂತಹ ಕೋಆಪರೇಷನ್ ಏರ್ ಫೋರ್ಸ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಅದೇ ರೀತಿ ಇಂಡಿಯಾ ಥೈಲ್ಯಾಂಡ್ ಕೋಆರ್ಡಿನೇಷನ್ ಪ್ಯಾಟ್ರೋಲ್ನ ನೇವಿಯಲ್ಲಿ ತಗೊಂಡ್ಬಂದಿದ್ದಾರೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಆರ್ಮಿ, ಏರ್ ಫೋರ್ಸ್ ಮತ್ತೆ ಡಿಫೆನ್ಸ್, ಈ ಮೂರಲ್ಲೂ ಕೂಡ ಭಾರತ ಮತ್ತೆ ಥೈಲ್ಯಾಂಡು ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು 2025ರಲ್ಲಿ ಭಾರತ ಮತ್ತೆ ಥೈಲ್ಯಾಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಬೈಲ್ಯಾಟ್ರಲ್ ಟೈ ಆಗಿದೆ. ಅಂದ್ರೆ ಭಾರತ ಮತ್ತೆ ಥೈಲ್ಯಾಂಡ್ ಅಲ್ಲ, ಹಂಗಾಗಿ ಬೈಲ್ಯಾಟ್ರಲ್ ಟೈ ಅಂತ ಕರಿಬಹುದು. ಸೆಕ್ಯೂರಿಟಿ, ಟ್ರೇಡ್ ಮತ್ತೆ ರೀಜನಲ್ ಕೋಆಪರೇಷನ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಸ್ಟೆಪ್ಸು ಇದಾಗಿದೆ. ಸೊ ಇಷ್ಟೇ ಅಲ್ಲ, ನಾವಿಲ್ಲಿ ನೋಡ್ಕೊಳ್ತಾ ಹೋದ್ರೆ ಭಾರತ ಮತ್ತೆ ಥೈಲ್ಯಾಂಡ್ನ ನಡುವೆ ಇನ್ನೂ ಕೂಡ ಬೇರೆ ಬೇರೆ ಸ್ಟೆಪ್ಸ್ಗಳನ್ನ ನಾವು ತಗೊಂಡಿದ್ದೀವಿ ರಿಲೇಶನ್ಶಿಪ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ. ಇತ್ತೀಚೆಗೆ ಸೈಬರ್ ಕ್ರೈಮ್ ಮತ್ತೆ ಹ್ಯೂಮನ್ ಟ್ರಾಫಿಕಿಂಗು, ಇಲ್ಲಿಗಲ್ ಮೈಗ್ರೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಬೈಲ್ಯಾಟ್ರಲ್ ಟೈ ಹೆಲ್ಪ್ ಮಾಡುತ್ತೆ. 44 ಮತ್ತು 45ನೇಯ ಏಷಿಯನ್ ಸಮಿಟ್ ಲಾವೋಸ್ ಅಲ್ಲಿ ನಡೀತಲ್ವಾ, ಆ ಒಂದು ಏಷಿಯನ್ ಸಮಿಟ್ ಅಲ್ಲಿ ಭಾರತ ಮತ್ತೆ ಥೈಲ್ಯಾಂಡು ಐ ಲೆವೆಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನ ತಗೊಂಡ್ಬಂದಿದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ರೈಸಿನಾ ಡಿಕ್ಲರೇಷನ್. ಸೊ ಏನಿದು ರೈಸಿನಾ ಡಿಕ್ಲರೇಷನ್? ಇದು ಭಾರತದೇ ಒಂದು ಸ್ಟೆಪ್ಪು. ಸೊ ಈ ಒಂದು ಡಿಕ್ಲರೇಷನ್ ಅಲ್ಲಿ ಭಾರತದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದು.
ಜಿಯೋ ಪೊಲಿಟಿಕಲ್ ಮತ್ತೆ ಜಿಯೋ ಎಕನಾಮಿಕ್ಸ್ ಮತ್ತೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಯ ಮೋಸ್ಟ್ ಚಾಲೆಂಜಸ್ ನ ಡಿಸ್ಕಸ್ ಮಾಡೋದಕ್ಕೋಸ್ಕರ ರೈಸಿನಾ ಡಯಲಾಗ್ ಅನ್ನ ತಗೊಂಡ್ಬರ್ತಾರೆ. 2025ರಲ್ಲಿ ಇದರ 10ನೇ ಆವೃತ್ತಿ ನಡೆಯುತ್ತೆ. ಸೊ ರೈಸಿನಾ ಡಯಲಾಗ್ ನ 2016ರಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಲಾಂಚ್ ಮಾಡಿದ್ದು. ಸೊ ಅವಾಗಿಂದ ಪ್ರತಿ ವರ್ಷ ಒಂದೊಂದು ಡಯಲಾಗ್ಗಳನ್ನ ಮಾಡಿಕೊಂಡು ಒಂದೊಂದು ಪ್ರೋಗ್ರಾಮ್ಸ್ಗಳನ್ನ ಡಿಸ್ಕಸ್ ಮಾಡಿಕೊಂಡು ಒಂದೊಂದು ಏರಿಯಾನ ಡಿಸ್ಕಸ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಜೊತೆ ಸೇರ್ಬಿಟ್ಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಿದೆ. 2025ರ ಥೀಮ್ ಬಂದ್ಬಿಟ್ಟು ಕಾಲಚಕ್ರ, ಅಂದ್ರೆ ಪೀಪಲ್, ಪೀಸ್ ಮತ್ತೆ ಪ್ಲಾನೆಟ್. ಇದು 2025ರ ರೈಸಿನಾ ಡಯಲಾಗ್ ನ ಥೀಮ್ ಆಗಿದೆ. ಏಷ್ಯಾ ಪೆಸಿಫಿಕ್ ಫೋರಂ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇದರಲ್ಲೂ ಕೂಡ ಭಾರತ ಮತ್ತೆ ಥೈಲ್ಯಾಂಡ್ ಎರಡು ಕೂಡ ಜೊತೆಗೂಡಿ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನ ತಗೊಂಡ್ಬರ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಒನ್ ಆಫ್ ದ ಪ್ರೋಗ್ರಾಮ್ ಬಂದ್ಬಿಟ್ಟು AITIGA, ಅಂದ್ರೆ ಥೈಲ್ಯಾಂಡ್ ಮತ್ತೆ ಭಾರತ ಎರಡು ಕೂಡ ಆಸಿಯಾನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ ನ ರಿವ್ಯೂ ಮಾಡಿ ಯೂಸರ್ ಫ್ರೆಂಡ್ಲಿ ಸ್ಟೆಪ್ಸ್ ಗಳನ್ನ ತರೋಕೆ ಅಗ್ರಿಮೆಂಟ್ ನ ಮಾಡ್ಕೋತಿವೆ. ಸೊ ಇದೆಲ್ಲ ಸ್ಟೆಪ್ಸ್ ಗಳು ಭಾರತ ಮತ್ತೆ ಥೈಲ್ಯಾಂಡ್ ಗಳು ತಗೊಂಡಿರುವಂತಹ ಸ್ಟೆಪ್ಸ್. ಅಷ್ಟೇ ಅಲ್ಲ, ಇಲ್ಲಿ ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ನಾವು ನೋಡ್ಕೊಳ್ತಾ ಹೋದ್ರೆ, ಸೊ ಇಲ್ಲಿ ಥೈಲ್ಯಾಂಡ್ ಮತ್ತೆ ಭಾರತ ಎರಡು ಕೂಡ ರೀಜನಲ್ ಮತ್ತೆ ಸಬ್ ರೀಜನಲ್ ಗ್ರೂಪಿಂಗ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಆಸಿಯಾನ್, ಈಸ್ಟ್ ಏಷ್ಯಾ ಸಮಿಟ್, ಬಿಮ್ಸ್ಟೆಕ್ ಬಗ್ಗೆ ಆಲ್ರೆಡಿ ಡೀಟೇಲ್ ನೋಡ್ಕೊಂಡಿವಿ, ಮೆಕಾಂಗ್ ಗಂಗಾ ಕೋಆಪರೇಷನ್, ಆಸಿಯಾ ಕೋಆಪರೇಷನ್ ಡೈಲಾಗ್ಸ್, ಇಂಡಿಯಾ ಓಷನ್ ರಿಮ್ ಅಸೋಸಿಯೇಷನ್ಸ್. ಸೊ ಈ ರೀತಿ ರೀಜನಲ್ ಆರ್ಗನೈಸೇಷನ್ಸ್ ಗಳನ್ನ ಮಾಡ್ಕೊಂಡ್ಬಿಟ್ಟು ಒಂದೊಂದು ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ. ನೆಕ್ಸ್ಟ್ ಇಂಡಿಯನ್ ಡಯಾಸ್ಪೋರವನ್ನ ನೋಡ್ಕೊಂಡ್ರೆ 2,50,000 ಭಾರತೀಯರು ಎಲ್ಲಿದ್ದಾರೆ? ಥೈಲ್ಯಾಂಡ್ ಅಲ್ಲಿದ್ದಾರೆ. ಹಂಗಾಗಿ ಇಂಡಿಯನ್ ಡಯಾಸ್ಪೋರಾ ಥೈಲ್ಯಾಂಡ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಅವರು ಜ್ಯುವೆಲ್ರಿ ಮೇಕಿಂಗು ಅಥವಾ ಬೇರೆ ಬೇರೆ ವರ್ಕಿಂಗ್ಸ್ ಅಲ್ಲಿ ಅವರನ್ನ ಅವರು ತೊಡಗಿಸ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಐ ಲೆವೆಲ್ ಎಕ್ಸ್ಚೇಂಜ್ಗಳನ್ನ ತಗೊಂಡ್ಬರೋದನ್ನ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡ್ವಿ. ಲೋಕಸಭಾ ಸ್ಪೀಕರ್ ಮೆಟ್ ಥಾಯ್ ಸೆನೆಟ್ ಪ್ರೆಸಿಡೆಂಟ್ ಅಟ್ 149th IPU ಅಸೆಂಬ್ಲಿ. ಪಾರ್ಲಿಮೆಂಟರಿ ಇಂಟರಾಕ್ಷನ್ಸ್ ಗಳನ್ನ ಮಾಡೋದಕ್ಕೋಸ್ಕರ ಈ ಒಂದು ಅಸೆಂಬ್ಲಿಯನ್ನ ತಗೊಂಡ್ಬರ್ತಾರೆ. ಸೊ ಆಗ್ಲೂ ಕೂಡ ಲೋಕಸಭಾ ಸ್ಪೀಕರು ಈ ಒಂದು ಸೆನೆಟ್ ನ ಅಟೆಂಡ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ನೆಕ್ಸ್ಟ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್, ಈವನ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಡಿಜಿಟಲ್ ಪೇಮೆಂಟ್ಗಳು ಮತ್ತೆ ಫಿನಾನ್ಷಿಯಲ್ ಟೆಕ್ನಾಲಜಿ ಕೊಲಾಬರೇಷನ್ಸ್ಗಳು, ಸ್ಪೇಸ್ ಟೆಕ್ನಾಲಜಿ, ಸರ್ಕ್ಯುಲರ್ ಎಕಾನಮಿ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ದಾರೆ? ಪಾರ್ಟ್ನರ್ಶಿಪ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ನಮ್ಮ ಭಾರತದ ಜೊತೆ ಕನೆಕ್ಟ್ ಮಾಡೋದಕ್ಕೋಸ್ಕರ ಪ್ರೋಗ್ರಾಮ್ಸ್ ಗಳನ್ನ ತಂದಿದ್ದಾರೆ. ಅಂಡ್ ಡಿಜಿಟಲ್ ಕೋಆಪರೇಷನ್ಗೋಸ್ಕರ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನ ಸಹಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಥೈಲ್ಯಾಂಡ್? ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೆ ಭಾರತ ಅಂತ ಹೇಳಿದ್ರೆ, ನಾವು ಈಸ್ಟ್ ಕಡೆಗೆ ನೋಡುತ್ತಾ ನಮ್ಮ ಭಾರತವನ್ನ ಇನ್ನೂ ಕೂಡ ಡೆವಲಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೌತ್ ಈಸ್ಟ್ ಏಷಿಯಾಸ್ ಗ್ರೋಯಿಂಗ್ ರೂಲ್ಸ್ ಇಂಡಿಯಾ ಸ್ಟ್ರಾಟಜಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಆಸಿಯಾನ್ ಕನೆಕ್ಟಿವಿಟಿ. ಸೊ ಮ್ಯಾರಿಟೈಮ್ ಅಲ್ಲಿ ಪಾರ್ಟ್ನರ್ಶಿಪ್, ಎಸ್ಪೆಷಲಿ ಅಂಡಮಾನ್ ಸಿ ಇದೆಯಲ್ಲ, ಅಲ್ಲಿ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಅನ್ನ ತಗೊಂಡ್ಬರೋದಕ್ಕೆ ಹೆಲ್ಪ್ ಆಗುತ್ತೆ. ರೀಜನಲ್ ಪಾಲಿಸೀಸ್ಗಳನ್ನ ತಗೊಂಡ್ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಎಕನಾಮಿಕ್ ಇಂಟಿಗ್ರೇಷನ್, ಇನ್ನು ಕೂಡ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಚೀನಾದ ಬ್ರಿಕ್ ರೋಡ್ ಇನಿಷಿಯೇಟಿವ್ಸ್ ಎಲ್ಲ ತಗೊಂಡ್ಬಂದಿದೆ ಅಲ್ವಾ, ಅದನ್ನ ಅವಾಯ್ಡ್ ಮಾಡಿ ಭಾರತ ಮತ್ತೆ ಥೈಲ್ಯಾಂಡ್ ಕೋಆಪರೇಷನ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನೂ ಕೂಡ ಭಾರತ ಮತ್ತೆ ಥೈಲ್ಯಾಂಡ್ ಎರಡನ್ನೂ ಕೂಡ ಸೇಫ್ ಗಾರ್ಡ್ ಮಾಡ್ಬೋದು ಎಕನಾಮಿಕಲಿ ಅಂತ ಹೇಳಲಾಗ್ತಿದೆ. ಸೊ ಚಾಲೆಂಜಸ್ ಏನೇನು ಅಂತ ಹೇಳಿದ್ರೆ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದಕ್ಕೆ ಯಾವುದೇ ರೀತಿಯಾದಂತಹ ಮಾರ್ಕೆಟ್ ನ ಪ್ರೊವೈಡ್ ಮಾಡಿಲ್ಲ. ಅಂಡ್ ಲೋಕಲ್ ಕರೆನ್ಸಿ ಟ್ರೇಡ್ ಮೆಕ್ಯಾನಿಸಮ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ನೆಕ್ಸ್ಟ್ ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೊಂಡ್ಬಂದ್ರು ಕೂಡ ಅದನ್ನ ಯಾವುದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬ್ಯೂರೋಕ್ರೆಟಿಕ್ ಹರ್ಡಲ್ಸ್, ಸೊ ಪ್ರಾಜೆಕ್ಟ್ಗಳನ್ನ ಡಿಲೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾ ಇದೆ ಭಾರತ ಮತ್ತೆ ಥೈಲ್ಯಾಂಡ್. ಮಯನ್ಮಾರ್ ಫ್ಯಾಕ್ಟರ್, ಸೊ ನಾವು ಥೈಲ್ಯಾಂಡ್ ನ ರೀಚ್ ಆಗ್ಬೇಕಂದ್ರೆ ಮಯನ್ಮಾರ್ನ ದಾಟಿ ಹೋಗ್ಬೇಕು. ಸೊ ಹಾಗಾಗಿ ಕೆಲವೊಂದ್ಸಲ ರೀಜನಲ್ ಕನೆಕ್ಟಿವಿಟಿಯನ್ನ ಮಾಡೋದಕ್ಕೆ ಮಯನ್ಮಾರ್ ಸ್ಟಾಪ್ ಮಾಡ್ತಾ ಇದೆ.
ಟ್ರೇಡ್ ಅಂಡ್ ರೆಗ್ಯುಲೇಟರಿ ಚಾಲೆಂಜಸ್, ಇಂಬ್ಯಾಲೆನ್ಸು ಮತ್ತು ಗ್ಯಾಪ್ಸ್ ಅಂಡ್ ಆಲ್ಸೋ ಕೆಲವೊಂದು ಅಗ್ರಿಮೆಂಟ್ಸ್ಗಳು, ಕಮಿಟೀಸ್ಗಳನ್ನ ಫಾರ್ಮ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲ ಚಾಲೆಂಜಸ್ಗಳು. ಈ ಚಾಲೆಂಜಸ್ಗಳನ್ನ ಫೇಸ್ ಮಾಡೋದಕ್ಕೋಸ್ಕರ ಏನೆಲ್ಲ ಸ್ಟೆಪ್ಸ್ಗಳನ್ನ ತಗೊಂಬರ್ಬೋದು ಅಂತ ನೋಡ್ಕೊಳ್ಳೋಣ. ಸೊ ಸ್ಟ್ರಾಟಜಿಕ್ ಇಂಪ್ಲಿಮೆಂಟೇಷನ್, ಜಾಯಿಂಟ್ ಪ್ಲಾನ್ನ ತಗೊಂಬರ್ಬೇಕು. ಡಿಫೆನ್ಸ್ ಪ್ರೊಡಕ್ಷನ್, ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ಗಳನ್ನ ಮಾಡೋದಕ್ಕೋಸ್ಕರ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಾನ್ ತಾರಿಫ್ ಆಕ್ಟಿವಿಟೀಸ್ಗಳನ್ನ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನ ಜಾಸ್ತಿ ಮಾಡ್ಕೊಬೇಕು. ಟ್ರೇಡ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಟ್ರೇಡಲ್ಲಿ ಡೈವರ್ಸಿಟಿಯನ್ನು ತಗೊಂಬರ್ಬೇಕು. ಪೀಪಲ್ ಟು ಪೀಪಲ್ ಎಂಗೇಜ್ಮೆಂಟನ್ನು ಜಾಸ್ತಿ ಮಾಡಬೇಕು. ಸೊ ಇದಿಷ್ಟು ಭಾರತ ಮತ್ತು ಥೈಲ್ಯಾಂಡ್ನ ನಡುವೆ ಇರೋಂತಹ ಸಂಬಂಧ. ಸೊ ಒಂದು ಮೇನ್ಸ್ ಕ್ವಶನ್ ನಾವು ನೋಡಿಕೊಂಡ್ರೆ, ಎಸ್ಟಾಬ್ಲಿಷಿಂಗ್ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ರಿಲೇಶನ್ಶಿಪ್ ವಿತ್ ದ ನೈಬರ್ಹುಡ್ ಈಸ್ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಫಾರ್ regional stability but for the dynamic world order. In this context, discuss the present challenges in India's neighborhood policy and suggest measures to overcome such challenges. ಇದರಲ್ಲಿ ನೀವು ಬಿಮ್ಸ್ಟೆಕ್ ಔಟ್ಕಮ್ಸ್ಗಳನ್ನ ಬರೀಬೋದು. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಬಿಕಾಸ್ ಔಟ್ಕಮ್ಸ್ಗಳನ್ನ ತುಂಬ ಚೆನ್ನಾಗಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಕ್ವಶನ್ಗೂ ಕೂಡ ಆನ್ಸರ್ನ ಬರೀಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ಒಂದೊಂದು ಆನ್ಸರ್ಸ್ಗಳನ್ನ ಬರೆದಷ್ಟು ನಿಮಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಾಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.